अजी ऐसा मौका फिर कहाँ मिलेगा, हमारे दिल का हाँ मिलेगा। आओ तुमको दिखलाता हूँ पेरिस की एक रंगीन शाम। देखो 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 I'm evening in Paris ಅಂತ ಮಾಡಿದ್ರು. ಮೈಸೂರು ರಫಿ ಅಂತ ಮಾಡಿದ್ರು. ನನ್ನ ಬಂದ ನೋಡ್ರಿ, ರಫಿ ಬಂದ. ನಮಸ್ಕಾರ, ನಾನು ರಾಘವೇಂದ್ರ ರತ್ನಾಕರ್. ಈ ರಾಘವೇಂದ್ರ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ರಾಘವೇಂದ್ರ ರತ್ನಾಕರ್ ಇದನ್ನ ರಾಜ್ಕುಮಾರ್ ಅವರು ರಾಘವೇಂದ್ರ ರತ್ನಾಕರ್ ಅಂತ ನನಗೆ ಹೆಸರು ಕೊಟ್ಟರು. ರಾಘವೇಂದ್ರ ರತ್ನಾಕರ್ ಅಂದ ತಕ್ಷಣ ಇಂಥವ್ರ ಮಗನ ಹಾಗೆ ಅಂತ ಇವತ್ತಿಗೂ ಜನ ನನ್ನ ಐಡೆಂಟಿಫೈ ಮಾಡ್ತಾರೆ. ಹೀಗೆ 79ರಲ್ಲಿ ನಾನು ಹಾಡಲು ಪ್ರಾರಂಭ ಮಾಡಿದೆ. ನಮ್ಮ ಅಕ್ಕ ಕಲಾಜ್ಯೋತಿ ಅಂತ ಇದ್ರು, ಅವರು ಒಂದು ವಾದ್ಯವೃಂದ ಮಾಡಿದ್ರು. ಅವ್ರ ಜೊತೆಗೆ ಹೋಗೋದು, ಒಂದು ಹಾಡು ಹೇಳೋದು, ನಿದ್ದೆ ಮಾಡೋದು, ಬೆಳಗ್ಗೆ ಸ್ಕೂಲ್ಗೆ ಹೋಗೋದು ಮತ್ತೆ ಬರೋದು, ಇದೇ ನನ್ನ ಜೀವನ ಆಗೋಯ್ತು. ಹಿಂಗೆ ಹಾಡ್ಕೊಂಡು ಮುಂದೆ ಬಂದರೆ 1988ರಲ್ಲಿ ದೊಡ್ಡ ಕ್ಯಾಮ್ರಾಮನ್ ಮಧುಸೂದನ್ ಅಂತ ಅವ್ರ ಮಗಳು ಮದುವೆ ಆಯ್ತು ಬೆಂಗಳೂರು. ಆ ಸಿನಿಮಾದವರು ಅಂದಮೇಲೆ ಯಾರು ಬರ್ದೇ ಇರ್ತಾರೆ ಸಿನಿಮಾದವ್ರ ಮನೆ ಮದುವೆಗೆ? ರವಿಚಂದ್ರನ್, ರಾಜ್ಕುಮಾರ್, ವಿಷ್ಣುವರ್ಧನ್ ಎಲ್ಲರೂ ಬಂದಿದ್ರು, ಪ್ರತಿಯೊಬ್ಬರು ಬಂದಿದ್ರು. ಆ ದಿನ ಒಂದೇ ಒಂದು ಮೊಹಮ್ಮದ್ ರಫೀದ್ ಯಾರು ಹೇಳ್ತೀರಾ ಹಾಗೆ ಅಂತ ಜನ ಕೇಳಿದಾಗ ನಾನು ಒಂದೇ ಒಂದು ಹಾಡು ಕಲ್ತ್ಕೊಂಡಿದ್ದೆ, ಮೊಹಮ್ಮದ್ ರಫೀದ್. An evening in Paris, अजी ऐसा मौका फिर कहाँ मिलेगा, हमारे दिल का हाँ मिलेगा। आओ तुमको दिखलाता हूँ पेरिस की एक रंगीन शाम। देखो 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 An evening in Paris ಅಂತ ಅದೊಂದು ಹಾಡು ಕಲ್ತ್ಕೊಂಡಿದ್ದೆ. ಒಂದು ಹಾಡೇ ಆಡಿದ್ದು. ಅಯ್ಯೋ ನಮ್ಗೆ ಇದಾಡಿ ಅದಾಡಿ ಅಂತ ಕೇಳ್ತಾರೆ, ನನ್ಗೆ ಬೇರೆ ಹಾಡೇ ಗೊತ್ತಿಲ್ಲ. ನನ್ಗೆ ಇನ್ನೊಂದು ಮೊಹಮ್ಮದ್ ರಫಿ ಅವ್ರ ಬಗ್ಗೆನೇ ಗೊತ್ತಿಲ್ಲ. ಅಲ್ಲಿಂದ ನಂದು ಮೊಹಮ್ಮದ್ ರಫಿ ಹಾಡುಗಳು ಕಲಿಯೋದು ಶುರುವಾಗೋಯ್ತು. ಈ ಮದುವೆ ಮನೆಯಲ್ಲಿ ಯಾವಾಗ ಎಲ್ಲಿ ಏನು ಕೇಳ್ತಾರೆ ಅದನ್ನ ನಾವು ತಕ್ಷಣ ಮನೆಗೆ ಬಂದು ಕಲ್ತ್ಕೊಂಡು ನಾವು ನೆಕ್ಸ್ಟ್ ಪ್ರೋಗ್ರಾಮ್ ರೆಡಿ ಆಗ್ತಿದ್ವಿ. 88ರಲ್ಲಿ ಇದು ಶುರು ಮಾಡಿದ್ದು. ನನ್ನ ಜೊತೆ ಒಬ್ರಿದ್ರು ಹಾಡೋರು, ಮೂರ್ತಿ ಏನ್ಬಿಟ್ಟು, ಅಪ್ಪಪ್ಪ ಅವ್ರಿಲ್ಲ ಈಗ. ಅವರು ಏನಪ್ಪ ಮೊಹಮ್ಮದ್ ರಫಿಗೆ ನಿನ್ನ ವಾಯ್ಸು ಹೇಳ್ದಂಗೆ ಕೇಳುತ್ತೆ, ನೀನು ಅಭ್ಯಾಸ ಮಾಡು, ಕಲ್ತ್ಕೋ, ನಿನ್ ಫ್ಯೂಚರ್ ಇದೆ ಅಂತ ಹೇಳಿದ್ರು. ತದನಂತರ ಅಲ್ಲಿಂದ ಶುರು ಮಾಡಿದೆ ಹಾಡೋದು, ಕಲಿಯಕ್ಕೆ ಶುರು ಮಾಡಿದೆ. ಈ ಮಾರ್ವಾಡಿಗಳದು ಈ ಗಜಲ್ ಅಂತ ಒಂದು ಶುರುವಾಯಿತು, ಒಂದು ಟ್ರೆಂಡ್ ಶುರುವಾಯಿತು. ಆ ಟ್ರೆಂಡ್ ಶುರು ಮಾಡಿದಾಗ ನಾನು ಬಹಳ ಇರ್ತಿದ್ದೆ, ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಏನಿಲ್ಲ. ಅವನು ಆಡ್ತಾನ, ಅವನು ಮಾತಿ ಆಡೋದಿಲ್ಲ, ಏನ್ ಆಡ್ತಾನೆ ಅಂತ ಕೇಳೋರು ಮಾರ್ವಾಡಿಗಳು. ಆಮೇಲೆ ಸಿಂಪಲ್ ಆಗಿರ್ತಿದ್ದೆ ನಾನು. ಆಮೇಲೆ ನಾ ಹಾಡಿದ್ಮೇಲೆ ಅವ್ರಿಗೆ ಸಂತೋಷ ಆಗ್ತಿತ್ತು, ಹಾಡಿದ್ಮೇಲೆ ಚಪ್ಪಾಳೆ ಹೊಡಿತಿದ್ರು. ಆಮೇಲೆ ನನ್ನೇ ಕರ್ಸಕ್ ಶುರು ಮಾಡ್ತಿದ್ರು. ಹೀಗೆಲ್ಲ ಒಂದೊಂದು ಕಲಿಯಕ್ಕೆ ಶುರು ಮಾಡಿದೆ. ಆಮೇಲೆ ನಮ್ಮ ತಂದೆ ಶುರುವಿನಲ್ಲಿ ಹೇಳಿದ್ರು, ತುಂಬಾ ಕಷ್ಟ ಆಗುತ್ತೆ, ಮೊಹಮ್ಮದ್ ರಫಿ ತುಂಬಾ ಒಳ್ಳೆ ಹೆಸರು ಮಾಡಿರೋರು, ಆ ಹಾಡೆಲ್ಲ ಹಾಡ್ತಿಯಲ್ಲ ನೀನು, ಇನ್ನೂ ಚೆನ್ನಾಗಿ ಕಲ್ತ್ಕೋ ಹಾಡು ಹಾಗೆ ಅಂತ ಹೇಳಿದ್ರು. ಆಮೇಲೆ ಬಹಳ ಮೊಹಮ್ಮದ್ ರಫಿ ಅಂದ್ರೆ ಇವತ್ತಿಗೂ ಜನ ಎಷ್ಟು ಇಷ್ಟ ಪಡ್ತಾರೆ, ಎಷ್ಟು ಜನ ಅವ್ರ ಹಾಡು ಇವತ್ತಿಗೂ ಉಳಿದಿದೆ. ಈ 100ನೇ ವರ್ಷ ಅಂದ್ರೆ ಅವ್ರು ಹುಟ್ಟಿ 100 ವರ್ಷ ಇನ್ನೂ ಉಳಿತಾ ಇದೆ, ಈ ಹಾಡು ಇನ್ನೂ 100 ವರ್ಷ ಇರುತ್ತೆ ಹಾಡು ಅಂತ ಹೇಳಕ್ ಇಷ್ಟಪಡ್ತೀನಿ. 1995ರಲ್ಲಿ ನನಗೆ ಒಂದು ಸಿಕ್ತು, ನನ್ನ ಅದೃಷ್ಟನೇ ಬದಲಾಯಿಸ್ತು. ನಾನು ಒಂದು ವೃಂದ ಮಾಡಿಕೊಂಡೆ. ಹಾಡು ಹಿಂಗೆ ಹಾಡೋದು ಕಲಿಯೋದು ಮಾಡ್ತಿದ್ದಂಗೆನೆ ಅದೊಂದು 1995ರಲ್ಲಿ ಗಜಲ್ ಅಂತ ನಾನು ಶುರು ಮಾಡಿದೆ. ಶುರು ಮಾಡಿದ್ದು ನಮಗೆ ಉಸಿರಿದ್ದಂಗೆ, ನನ್ನ ಉಸಿರೇ ನನಗೆ ಒಳ್ಳೆ ಗಟ್ಟಿ ಆಗೋಕ್ಕೆ ಹೆಲ್ಪ್ ಆಯಿತು, ಸಹಾಯ ಆಯಿತು. ಹೀಗೆ ಹಾಡೋಕ್ಕೆ ಶುರು ಮಾಡಿ ಈ ಮುಸ್ಲಿಂ ಬಾಂಧವರು ಒಂದಷ್ಟು ಕಾರ್ಯಕ್ರಮಗಳು ನಡೆಸೋರು. ಈ ಮೊಹಮ್ಮದ್ ರಫಿ
ಅಲ್ಲಿ ಹೋಗಿ ಕೂತ್ಕೊಂಡು ನಾನು ಏನೂ ಮಾತಾಡ್ತಿರ್ಲಿಲ್ಲ, ನಾನು ಹೋಗಿ ನೋಡ್ತಿದ್ದೆ. ಓ ಹೌದಲ್ವಾ, ಹೌದು ಅಂತ ಹೇಳಿ ತಿಳ್ಕೊಂಡು 2004 ಜಗನ್ಮೋಹನ್ ಪ್ಯಾಲೇಸಲ್ಲಿ ನಾನು ಒಬ್ರ ಹತ್ರ ಕೇಳ್ಕೊಂಡೆ, ಸರ್ ನಾನು ಹಾಡಬೇಕು. ಎಲ್ಲಿ ಹಾಡಬೇಕು ನೀವು? ಸರ್ ಜಗನ್ಮೋಹನ್ ಪ್ಯಾಲೇಸ್ಲಿ ನಾನು ಹಾಡ್ಬೇಕು ಸರ್. ಈ ಪ್ರಾಣೇಶ್ ಅಂತ ಈ ಹಾಸ್ಯ ಮಾಡ್ತಾರೆ ನೋಡಿ, ಅವ್ರ ಕಾರ್ಯಕ್ರಮಕ್ಕೆ ನಾನು ತಬಲಾ ನುಡಿಸ್ತಿದ್ದೆ, ನನ್ನ ಕರೆಯೋರು ಹೋಗ್ತಿದ್ದೆ. ಹೀಗೆ ಪ್ರಾಣೇಶ್ ಅವ್ರದ್ದು ಜಗನ್ಮೋಹನ್ ಪ್ಯಾಲೇಸಲ್ಲಿ ಕಾರ್ಯಕ್ರಮ ನಡೀತು. ಆ ಜೊತೆಲಿ ನಾನಿದ್ದೆ. ಅನ್ನೋ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಅವತ್ತೇ ನಾನು ಹೇಳಿದೆ, ನಂದೊಂದು ಕಾರ್ಯಕ್ರಮ ಬೇಕು ಸರ್ ಇಲ್ಲಿ. ಏನ್ ಕಾರ್ಯಕ್ರಮ ನಿಮ್ದ? ರೇ ಹೋಗ್ರಿ ಕೆಲಸ ನೋಡ್ರಿ ಹಾಗೆ ಅಂತ ಹೇಳಿದ್ರು. ಅದನ್ನೇ ಇಟ್ಕೊಂಡು ನಾನೇನ್ ಮಾಡಿದೆ, ಒಂದು ಕಾರ್ಯಕ್ರಮ ನನ್ನ ಕಡೆಯಿಂದ ಆಯೋಜನೆ ಮಾಡಕ್ ಶುರು ಮಾಡಿದ್ದ ಹೊರತು ಬಾ 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 ಏನ್ ಜನ ಸೇರಿದ್ರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತಿನ ದಿವಸ 100 ವರ್ಷ ಆಗಿದೆ ಅಂತ ಮಹಾನ್ ಸಾಮ್ರಾಟ್, ಸಂಗೀತ ಸಾಮ್ರಾಟ್ ಗಾಯಕರು ಮೊಹಮ್ಮದ್ ರಫಿಯವರು, ಅವ್ರ ಅವ್ರ ಹಾಡಿ ನಾನು ಇಷ್ಟು ಜನ ಸೇರಿಸಿದ್ದೀನಿ. ನಾನು ಒಬ್ಬ ಗಾಯಕ ಹಾಡ್ತಾನೆ ಅಂತಂದ್ರೆ ಎಷ್ಟು ಜನ ಸೇರ್ಬೋದು ಮೈಸೂರಲ್ಲಿ? 2004 ನಾನು ಶುರು ಮಾಡಿ ಸತತವಾಗಿ ಇವತ್ತಿನವರೆಗೂ ಜಗನ್ಮೋಹನ ಪ್ಯಾಲೇಸು, ನಾದ ಬ್ರಹ್ಮ ಸಂಗೀತ ಸಭಾ, ಇಲ್ಲೆಲ್ಲ ಕಾರ್ಯಕ್ರಮಗಳು ನಡೆಸಿ ಜನ ನನ್ನ ಬಂದ ನೋಡ್ರಿ, ರಫಿ ಬಂದ ಮಾಡಿದ್ರು, ಮೈಸೂರು ರಫಿ ಅಂತ ಮಾಡಿದ್ರು. ಹೀಗೆ ಅವರವರ ಮೆಚ್ಚುಗೆ ತೋರಿಸೋದು ಯಾವ ರೀತಿ ತೋರಿಸ್ತಾ ಇದ್ದಾರೆ ಅಂತಂದ್ರೆ, ಈಗೆಲ್ಲ ನನ್ನ ಕರಿತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ಎಷ್ಟೇ ಜನ ಹೊಗಳಿದ್ರು ನಾನು ಹೊಗಳಿಕೆಗೆ ಮಾತ್ರ ಅವರ ಹೊಗಳಿಕೆಗೆ ಬೆಲೆ ಕೊಡ್ತೀನಿ ಹೊರತು ನಾನು ಅದರಿಂದ ಏನಂತೆ ಅದರಿಂದ ಅಹಂಕಾರ ಪಡ್ತಾ ಇಲ್ಲ. ನಾನು ಇನ್ನೂ ಕಲಿಬೇಕು ಅಂತ ಇದ್ದೀನಿ. ಪುಕಾರ್ತಾ ಚಲಾ ಹೂ ಮೇ ಅಂತ ಒಂದು ಹಾಡಿದೆ, ಮೊಹಮ್ಮದ್ ರಫಿ ಅವರು ಹೇಳಿರೋದು. ಪುಕಾರ್ತಾ ಚಲಾ ಹೂ ಮೇ ಗಲಿ ಗಲಿ बहार की बस एक जुल्फ की बस एक निगाह प्यार की पुकारता चला हूं मैं. ಹೀಗೆ ಹಾಡಕ್ ಶುರು ಮಾಡಿದೆ. 2014 ಒಂದು ಕಾರ್ಯಕ್ರಮ ನಡೀತು. ಡೆಲ್ಲಿಗೆ ಹೋಗಿ ಹಾಡಬೇಕು, ಅದು ನ್ಯಾಷನಲ್ ಲೆವೆಲ್ ಸಿಂಗಿಂಗು ಕಾಂಪಿಟೇಷನ್. ಮೈಸೂರಿಂದ ನನ್ಗೆ ಒಬ್ರು ಕಳಿಸ್ಕೊಟ್ರು, ಇಲ್ಲ ರಾಘವೇಂದ್ರ ಅವರೇ ನೀವು ಹೋಗಿ, ಏನು ಕಷ್ಟ ಇಲ್ಲ ರೀ, ಹೋಗ್ರಿ, ನೀವು ಹಾಡ್ತೀರಾ ಗೆಲ್ತೀರಾ, ಎರಡೇ ಮಾತು ಅವ್ರು ಹೇಳಿದ್ರು. ನಾನು ಹೋದೆ, ಹಾಡಿದೆ, ನಾನು ವಿನ್ನರ್. ನನ್ನ ಗೆಲ್ಸೋದು, ನಾನು ಗೆದ್ದೆ. ಹ್ಯಾಕ್ ಗೆದ್ದೆ ಅಂದ್ರೆ ಏನಿಲ್ಲ, ಕಲಾವಿದನ್ಗೆ ಇವತ್ತು ಏನ್ ಬೇಕು, ಅವನಿಗೆ ಉತ್ಸಾಹ ಬರೋದಿಕ್ಕೆ ಚಪ್ಪಾಳೆ ಬೇಕು. 5 ನಿಮಿಷ ಸತತವಾಗಿ ಚಪ್ಪಾಳೆ ಹೊಡೆದ್ರು ನಾನೊಂದು ಹಾಡು ಹೇಳಿದಿಕ್ಕೆ. ಮತ್ತೆ ಒಂದ್ಸಾರಿ ಏನ್ ಹೇಳ್ತಾರೆ ಅವರು, ರಾಘವೇಂದ್ರ ರತ್ನಾಕರ್ ಕರ್ನಾಟಕ ಸೇ ಅಂತಾರೆ ಒಂಥರ. ಅವಾಗ ನನ್ಗೆ ಒಬ್ರು ಹೇಳ್ಕೊಟ್ಟಿದ್ರು, ಧೈರ್ಯವಾಗಿ ಹಾಡಿ, ಏನು ಇದು ಮಾಡ್ಕೋಬೇಡಿ ಹಾಗೆ ಅಂತ ಧೈರ್ಯವಾಗಿ ಹಾಡಿದೆ. ನಾನು ಮುಂದೆ ಬಂದೆ. सारी पिक्चर लिए बदन पे सितारे लपेटे हुए हो, जाने तमन्ना किधर जा रही हो, जरा पास आओ तो चैन जाए, जरा पास आओ तो चैन जाए. बदन पे सितारे लपेटे हुए हो, जाने तमन्ना किधर जा रही हो, जरा पास आओ तो चैन जाए, जरा पास आओ तो चैन जाए. ಸುಲಭ ಅಲ್ಲ ಮೊಹಮ್ಮದ್ ರಫಿ ಅವ್ರದ್ದು ಹಾಡುಗಳನ್ನ ನಾವು ಹೇಳೋದು. ಯಾವ ರೀತಿ ಅಂದ್ರೆ
ಅವರು ಒಂದು ರೇಂಜ್ ಅಲ್ಲಿ ಹಾಡಿರ್ತಾರೆ, ಅದೇ ರೇಂಜ್ಗೆ ಹಾಡೋನ್ ಹಾಡ್ಬೇಕು. ಇದು ಕಮ್ಮಿ ಮಾಡ್ಕೊಂಡು ಹಾಡಕ್ಕಾಗಲ್ಲ, ಜಾಸ್ತಿ ಮಾಡ್ಕೊಂಡು ಹಾಡಕ್ಕಾಗಲ್ಲ. ಅದೇ ಇಲ್ಲಿ ತನಕ ನಾನು ಒಂದ್ ಹಾಡು ಅಂತ ಕಲ್ತ್ಕೊಂಡು ಮೊಹಮ್ಮದ್ ರಫಿ ಅವರು ಹೇಳಿರೋ ಹಾಡುಗಳು ಸುಮಾರು ಅಂತೀನಿ ನಾನು 300 ಹಾಡು ನಾನು ಹಾಡಬಲ್ಲೆ ಈ ದಿನ. ಶಾಸ್ತ್ರೀಯವಾಗಿರ್ಬೋದು, ರೊಮ್ಯಾಂಟಿಕ್ ಆಗಿರ್ಬೋದು, ಸ್ಯಾಡ್ ಸಾಂಗ್ ಇರ್ಬೋದು, ಖುಷಿ ಗೀತೆ ಇರ್ಬೋದು, ಎಲ್ಲ ರೀತಿನೂ ಮೊಹಮ್ಮದ್ ರಫಿ ಅವರು ಒಂದು ಭಾವಗೀತೆ ಅಂತಾರೆ. ಈ ಗಜಲ್ ಅಂದ್ರೆ ಭಾವಗೀತೆ, ಗಜಲ್ ಅಂದ್ರೆ ಇನ್ನೇನು ಅಲ್ಲ, ಗಜಲ್ ಅಂದ್ರೆ ಭಾವಗೀತೆ ಅಂತ. ಭಾವಗೀತೆ ಆಗಲಿ, ಭಕ್ತಿಗೀತೆ ಆಗಲಿ, ರೊಮ್ಯಾಂಟಿಕ್ ಸಾಂಗ್ಸ್ ಆಗಲಿ, ಫಿಲ್ಮಿ ಸಾಂಗ್ಸೇನೆ ನಾನು ಹೇಳೋದು. ಎಲ್ಲ ರೀತಿ ಹಾಡುಗಳನ್ನು ಮೊಹಮ್ಮದ್ ರಫಿ ಅವರು ಹೇಳಿದ್ದಾರೆ. ಅವರ ಒಂದು ಸಾಧನೆ 30,000 ಹಾಡುಗಳ ತನಕ ಹೇಳಿದ್ದಾರೆ. ಅದ್ರಲ್ಲಿ 300 ಹಾಡು ನನಗೇನೋ, ನಾನು ಕಲ್ತಿದ್ದೀನಿ, ನನಗೆ ಸಿಕ್ಕಿದೆ. 300 ಹಾಡು ಹಾಡ್ತೀನಿ. ತಲೆಯಲ್ಲಿ ಇರ್ಬೇಕಲ್ಲ, 300 ಹಾಡು ಜ್ಞಾಪಕ ಇರ್ಬೇಕಲ್ಲ. ಅವನು ಹೇಳ್ತೀಯಾ ಅಂತ ನನಗೆ ಒಂದು ಚೀಟಿ ಕಳಿಸ್ತಾರೆ. ಓ ದುನಿಯಾಕ್ಕೆ ರಖವಾಲೆ ಬೈಜು ಬಾವ್ರಾ, ಭರತ್ ಭೂಷಣ್ ಹೀರೋ. ಆ ಹಾಡನ್ನು ಹೇಳ್ತೀಯಾ ಅಂತ ಕೇಳ್ತಾರೆ. ಹೇಳ್ತೀನಿ ಅಂದ್ರೆ ಜನ ಕೂತ್ ಬಿಡ್ತಾರೆ. ನಾನು ಕೊನೆ ಗೀತೆ ಆ ಹಾಡು ಹಾಡೋದು, ಕೊನೆ ತನಕ ಕೂತಿರ್ತಾರೆ. ಆ ಹಾಡು ಆದ್ಮೇಲೆ ಮುಗಿದ್ಮೇಲೆ ಎಲ್ರು ಮನೆಗೆ ಹೋಗ್ತಾರೆ. ಬಹಳ ಒಳ್ಳೆ ಹಾಡು, ತುಂಬಾ ಒಳ್ಳೆ ಹಾಡು. ಸರ್ ಕೆ.ವಿ. ಮೂರ್ತಿ ಅಂತ ಅಧ್ಯಕ್ಷರಾಗಿದ್ರು, ಸಂಗೀತ ಅಧ್ಯಕ್ಷರಾಗಿದ್ರು. JSS ಇದರಲ್ಲಿ ಸಂಗೀತ ಸಭಾ ಅಧ್ಯಕ್ಷರಾಗಿದ್ರು ಕೆ.ವಿ. ಮೂರ್ತಿ ಸಾರ್ ಅಂತ. ಏನೇಯ ಬರಲೇ ಇಲ್ಲ ನೀನು ಮನೆಗೆ. ಅವ್ರ ಮನೆಗೆ ಹೋಗಿದ್ದೆ ನಾನು, ಪಾಪ ಅವ್ರಿಗೆ ಹುಷಾರಿಲ್ಲ ಅಂತ ಕಾರಣ. ಆ ದಿನಾನು ಎಲ್ಲಪ್ಪ ಬಂದಿದ್ಯಾ, ಇದೊಂದು ಹಾಡು ಹೇಳ್ಬಿಡಪ್ಪ ಹಾಗೆ ಅಂತ ಹೇಳಿದ್ರು. भगवान ओ दुनिया के रखवाले, सुंदर दुबरे मेरे नाले, सुंदर दुबरे मेरे नाले। आश निराश के तो रंगों से दुनिया तूने सजाए, नैया संग तूफान बनाया, मिलन के साथ जुदाई, जा देख लिया हर जाए। ओ लुट गई मेरे प्यार की नगरी, अब तो नीर बहाले, अब तो नीर बहाले। ओ अब तो नीर बहाले। ओ दुनिया के रखवाले, सुंदर दुबरे मेरे नाले, सुंदर दुबरे मेरे नाले। ಹಾಡೋದನ್ನ ಒಂದ್ಸರಿ ನಮ್ಮ ಮನೆಗೆ ಫೋನ್ ಮಾಡಿದ್ರು. ನಾನವ್ರಿ ವಿಷ್ಣುವರ್ಧನ್ ಮಾತಾಡ್ತಾ ಇರೋದು, ನಿಮ್ಮ ತಂದೆ ಕೊಡಿ ಹಾಗೆ ಅಂದ್ರು. ಯಾರೋ ವಿಷ್ಣುವರ್ಧನ್ ಅವರಂತೆ ತಗೊಳ್ಳಿ. ನಮ್ಮ ಅಪ್ಪಂಗೆ ನಾನು ಕೊಟ್ರ, ಈ ಹೀರೋ ಕಣೋ ಅಂದರು ನಮ್ಮ ತಂದೆ. ನನಗೇನು ಗೊತ್ತಾಗಲಿಲ್ಲ. ಸರಿ, ನಿಮ್ಮ ತಂದೆನ ಕರ್ಕೊಂಡು ಬರಬೇಕು ನಮ್ಮ ಮನೆಗೆ. ಸರಿ, ನಾನು ಅವ್ರ ಮನೆಗೆ ಹೋದೆ. ಎಲ್ಲ ಆಯಿತು, ಪೂಜೆ ಇತ್ತು. ಒಂದು ಪೂಜೆಗೆ ಕರೆದಿದ್ರು, ಪೂಜೆ ಮಾಡಿದ್ರು, ಊಟ ಹಾಕಿದ್ರು, ಎಲ್ಲ ಮಾಡಿದ್ರು, ಎಲ್ಲ ಆಗೋಯ್ತು. ನಾವು ಹೊರಡ್ತೀವಿ. ನೀವೆಲ್ಲಿಗ್ರಿ ಹೊರಡ್ತೀರಾ, ಬನ್ರಿ ಇಲ್ಲಿ ಒಳಗೆ ಅಂದ್ಬಿಟ್ಟು ನನ್ನ ಒಳಗಡೆ ಕೂರಿಸ್ಕೊಂಡು, ನೀವು ಮೊಹಮ್ಮದ್ ರಫಿದು ಹಾಡು ಹೇಳ್ತೀರಂತೆ, ಹೇಳಿ ಅಂತ 1-2 ಹಾಡು ಹಾಡಿಸಿ, ಯಾವ್ಯಾವ್ದು ಹೇಳ್ತೀರಾ ಅಂತೆಲ್ಲ ಕೇಳಿ ಅಭಿಮಾನ ತೋರಿಸಿ. ಅವ್ರಿಗೆ ಮೊಹಮ್ಮದ್ ರಫಿ ಅಂದರೆ ವಿಷ್ಣುವರ್ಧನ್ ಸರ್ಗೆ ತುಂಬಾ ಅಭಿಮಾನ. ಅಷ್ಟೇ ಅಭಿಮಾನದಲ್ಲಿ ನನಗೆ ಮಾತಾಡ್ಸಿದ್ರು.
ಅದು ಒಂದು ಕ್ಷಣ ಹಾಗಾಯಿತು. ಅದಾದಮೇಲೆ ಈ ವ್ಯಾಸರಾವ್ ವ್ಯಾಸರಾವ್ ಅಂತ ಒಂದು ಯುಗ ಯುಗಗಳೇ ಸಾಗಲಿ ಅಂತ ಒಂದು ಹಾಡು ಬರ್ದವರು ವ್ಯಾಸರಾವ್. ಅವರು ನನ್ನ ಹಾಡು ಕೇಳಿ ತುಂಬ ಚೆನ್ನಾಗಿ ಹಾಡ್ತೀಯಪ್ಪ ಹಾಗೆ ಅಂತ ಹೊಗಳಿದ್ರು. ಅದಾದಮೇಲೆ ಇನ್ನೂ ಒಂದು ಕಡೆ ಇಲ್ಲಿ ಮೈಸೂರಲ್ಲಿ ಜಯಲಕ್ಷ್ಮೀಪುರಮಲ್ಲಿ ನಮಸ್ಕಾರ ರೀ ಬನ್ರಿ ಇಲ್ಲಿ ಅಂದರು. ನಮಸ್ಕಾರ ಅಂತ ಹೇಳಿದ್ಮೇಲೆ ನಾನು, ಸರ್ ನಮಸ್ಕಾರ ಸರ್, ನೀವು ಯಾರು ಗೊತ್ತಾಗಲಿಲ್ಲ ಸರ್, ತುಂಬ ಅಷ್ಟು ಹೈಟಿದ್ರು, ಕೈ ಇಷ್ಟಗಳ ಆಯಿತು, ನನಗೆ ಗೊತ್ತಾಗಲಿಲ್ಲ. ಕೈ ಕೊಟ್ಟರು, ನೋಡ್ರಿ ಅಂತ ಹಿಂಗೆ ಕೈ ಕೊಟ್ಟರೆ ನಾನು ಕೈ ಹಿಡ್ಕೊಂಡೆ, ಗೊತ್ತಾಗಲಿಲ್ಲ ಸರ್, ದಯವಿಟ್ಟು ಕ್ಷಮಿಸಿ, ನೀವು ಯಾರು ನನಗೆ ಗೊತ್ತಾಗಲಿಲ್ಲ ಹಾಗೆ ಅಂತ ಕೇಳಿದ್ರೆ, ನಾನು ರೀ ಸ್ಪಿನ್ ಬೌಲರು ಚಂದ್ರಶೇಖರು ಅಂತ ಹೇಳಿದ್ರು. ಓ ಸರ್ ನಮಸ್ಕಾರ, ಇದೇನು ಸರ್ ನನ್ನನ್ನು ಮಾತಾಡಿಸ್ತಾ ಇದ್ದೀರಾ ನೀವು ಅಂದೆ. ಎಲ್ಲಾರಿ ಪ್ರೋಗ್ರಾಮ್ ಮಾಡಿದಾಗ ಅದನ್ನ ಅವರು ಓದಿದ್ದಾರೆ. ಓದಿ ನನ್ಗೆಲ್ಲೋ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ನಾನು ಸಿಕ್ಕಿ ಅವ್ರು ನನ್ನ ಮಾತಾಡ್ಸಿದಾರಲ್ಲ, ನಿಜವಾಗ್ಲು ಇದು ನಂದಲ್ಲ, ಮೊಹಮ್ಮದ್ ರಫಿ ಅವ್ರದೇ ಅಂತ ಹೇಳ್ತೀನಿ. ಹಾಗೆ ನಿಜವಾದ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ, ತುಂಬಾ ನನಗೆ ಕರೆದು ಒಳ್ಳೊಳ್ಳೆ ಅವಕಾಶಗಳನ್ನ ಕೊಟ್ಟಿದ್ದಾರೆ ಗೊತ್ತಾ. ಎಷ್ಟು ಕಡೆ ಅವಕಾಶಗಳು ಕೊಟ್ಟಿದ್ದಾರೆ, ತುಂಬಾ ಕಡೆ ಅವಕಾಶಗಳು ಕೊಟ್ಟಿದ್ದಾರೆ. ಆಮೇಲೆ ವಿಶ್ವಗಾಯಕ ಮೊಹಮ್ಮದ್ ರಫಿ ಅವರು. ಮೊಹಮ್ಮದ್ ರಫಿ ಅಂದ್ರೆ ವಿಶ್ವನೇ ಪ್ರಪಂಚನೇ ನೋಡಿದ ಗಾಯಕ. ಆದ್ರೆ ನಾವು ನೋಡಿ ಒಂದು ಲಕ್ಷಾಂತರ ಜನದ ಎದುರಿಗೆ ನಾವು ಹೇಳಿದ್ದೀವಿ, ಲಕ್ಷಾಂತರ ಜನ ಕೇಳಿದ್ದಾರೆ, ನಮ್ಮ ಹಾಡುಗಳನ್ನು ಕೇಳಿದ್ದಾರೆ, ಅಷ್ಟೇ ಅಭಿಮಾನಿಗಳು ಇದ್ದಾರೆ. ಅಭಿಮಾನಿಗಳೇ, ನಿಮ್ಗೆ ಗೊತ್ತಿರ್ಬೋದು, ಕನ್ನಡದಲ್ಲಿ ಮೊಹಮ್ಮದ್ ರಫಿ ಅವರು ಒಂದು ಹಾಡು ಹಾಡಿದ್ದಾರೆ, ಒಂದೇ ಬಳ್ಳಿಯ ಹೂಗಳು ಅಂತ. ನಮ್ಮ ಕನ್ನಡ ನಟರು ಎಸ್ ಅಶ್ವಥ್ ಅವರು ನಟಿಸಿದ್ದಾರೆ. ನಿನ್ನಲ್ಲಿ ನಡೆಬೆ ದೂರ ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ, ನಿನ್ನಲ್ಲಿ ನಡೆವೆ ದೂರ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ. ಉಳ್ಳಲ್ಲಿ ನಿನ್ನ ನಡೆಸಿ ನಗುವೆ ವಿಚಾರ, ನಿನ್ನಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ, ನಿನ್ನಲ್ಲಿ ನಡೆವೆ ದೂರ. 90ರಲ್ಲಿ ನನ್ನ ಹಾಡು ಕೇಳಿ ನನ್ನ ಮೆಚ್ಚಿದ್ದು ಡಾಕ್ಟರ್ MP ಪ್ರೀತಮ್ ಅವರು.
ಆ ಹಾಡಿಗೋಸ್ಕರ ನನ್ನ ಮದುವೆನೇ ಆಗೋದು. 1979ರಲ್ಲಿ ನನ್ನ ಆರ್ಕೆಸ್ಟ್ರಾ ನಲ್ಲಿ ಹಾಡೋದು ಶುರು ಮಾಡೋದಲ್ಲ, ಇದೇ ಮೊಹಮ್ಮದ್ ರಫಿ ಅವರು 1980ರಲ್ಲಿ ಅವರು ವಿಧಿವಶರಾಗ್ತಾರೆ. ಆದರೆ ನಾನು ತುಂಬ ಚಿಕ್ಕವನು, ಮೊಹಮ್ಮದ್ ರಫಿ ಬಗ್ಗೆ ನನಗೇನು ಗೊತ್ತಿಲ್ಲದೆ ಹೋದ್ರೂ ತದನಂತರ ನೋಡಿ ನನಗೆ ಆ ಮೊಹಮ್ಮದ್ ರಫಿ ಅಭಿಮಾನ, ಆ ಧ್ವನಿ ಎಲ್ಲ ನನ್ನ ಹತ್ರ ಬಂದು ಸೇರಿಕೊಂಡು ನನಗೆ ನನ್ನ ಅಭಿಮಾನಕ್ಕೆ ನಾನು ಕಾರ್ಯಕ್ರಮ ಶುರು ಮಾಡಿದೆ. ಅವ್ರ ಹಾಡುಗಳು, ಆ ಹಾಡುಗಳಲ್ಲಿ ಅರ್ಥ, ಆಮೇಲೆ ಆ ಹಾಡುಗಳಲ್ಲಿ ಫೀಲಿಂಗ್ ಜನಕ್ಕೆ ಫೀಲ್ ಆಗುತ್ತೆ. ಆ ವಾಯ್ಸ್, ಅರ್ಥ, ಆ ಮ್ಯೂಸಿಕ್ಕು. ಆಮೇಲೆ ನೋಡಿ, ನಾನು ಜಗನ್ಮೋಹನ್ ಪ್ಯಾಲೇಸ್ಲಿ ಒಂದು ಕಾರ್ಯಕ್ರಮ ಮಾಡುವಾಗ ನಮ್ಮ ಸ್ನೇಹಿತರು ಒಬ್ರು ಗೋಪಿ ಅಂತ, ಅವರ ಮಿಸ್ಸಸ್ಗೆ ಏನೋ ಹುಷಾರಿರ್ಲಿಲ್ವಂತೆ. ಬಾ ಹೋಗೋಣ, ಅವನು ಹಾಡ್ತಾನೆ, ಚೆನ್ನಾಗಿ ಹಾಡ್ತಾನೆ, ಕೇಳ್ಕೊಳ್ಳೋಣ ಬಾ ಅಂತ ಒಂದು 2-3 ವರ್ಷ ಕಳೆದ್ರಂತೆ. ಅವ್ರ ಮಿಸ್ಸಸ್ ಬರಲಿಲ್ಲ. ಏನೋ ಅವ್ರಿಗೇನೋ ತೊಂದರೆ ಆಗಿತ್ತು, ಏನು ನನ್ಗೆ ಮರ್ತೋಗಿದೆ ಏನು ಅಂತ. ಆಮೇಲೆ ಒಂದು 4ನೇ ವರ್ಷನೋ 3ನೇ ವರ್ಷನೋ ಅವ್ರು ಬರ್ತಾರಂತೆ. ಆಯಿತು ಬನ್ರಿ ಹೋಗೋಣ ಅಂತ. ಆಮೇಲೆ ಅವ್ರು ಹೇಳಿದ್ದು ನನಗೆ ಗೊತ್ತಿಲ್ಲಪ್ಪ. ಆಮೇಲೆ ಕರ್ಕೊಂಡು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಮುಂದ್ಗಡೆ ಕೂರಿಸ್ಕೊಂಡು ನಮ್ಮ ಹಾಡೆಲ್ಲ ಆ ಕಾರ್ಯಕ್ರಮ ಪೂರ್ತಿ ಕೇಳಿದ್ಮೇಲೆ ಅವ್ರಿಗೇನೋ ತೊಂದರೆ ಆಗಿದ್ದು ಸರಿ ಹೋಗೋದು ವಾಸಿ ಆಗೋಯ್ತಂತಲ್ಲ ಸರ್, ನಿನ್ನ ಕೈ ಮುಗಿತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಏನು ಅಂತ ಕೇಳಿದೆ. ಇಲ್ಲ, ನಮ್ಮ ಹೆಂಡತಿಗೆ ಹುಷಾರಿರಲಿಲ್ಲ, ಈಗ ಆರಾಮಾಗಿದ್ದಾರೆ, ಚೆನ್ನಾಗಿದ್ದಾರೆ, ನಿಮ್ಮ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದೆ, ನಿಮ್ಮ ಹಾಡೆಲ್ಲ ಕೇಳ್ತಾರೆ, ಮನೇಲೆ ನೀವು ಹಾಡೋ ಹಾಡುಗಳನ್ನೆಲ್ಲ ಮನೇಲಿ ಹಾಕ್ಕೊಂಡು ಕೇಳಿದೆ. ನಾನು ಹೇಳಿದೆ, ನೋಡಿಯಪ್ಪ, ನಂದಲ್ಲ ಅದು, ದೊಡ್ಡವ್ರದ್ದು, ನಂದೇನೂ ಇಲ್ಲ. ಅವ್ರು ಹೇಳಿರೋ ಹಾಡನ್ನು ನಾನು ಹೇಳಿದ್ದೀನಿ ಅಷ್ಟೇ. ಇನ್ನೂ ಗುಣವಾಗಿ ನಿಮ್ಮ ಮನೆ ಇನ್ನೂ ಆನಂದವಾಗಿರಲಿ ಹಾಗೆ ಅಂತ ಹೇಳ್ತೀನಿ ನಾನು. ಆಮೇಲೆ 79ರಲ್ಲಿ ನಾನು ಹಾಡೋಕ್ಕೆ ಶುರು ಮಾಡಿದೆ. 89ರಲ್ಲಿ ನಮ್ಮ ಮನೆಯಲ್ಲಿ ನಾವು ಒಂದು ಸೌಂಡ್ ಸಿಸ್ಟಮ್ ಶುರು ಮಾಡಿದ್ವಿ, ಆಯ್ತಾ. 2099ರಲ್ಲಿ ನಾನು ಒಂದು ಸ್ವಂತ ಒಂದು ಗಜಲ್ ಪಾರ್ಟಿ ಶುರು ಮಾಡಿದ್ವಿ. 2009ರಲ್ಲಿ ನಾನು ಒಂದು ಮದುವೆ ಮಾಡಿಕೊಂಡೆ. ಅದರಲ್ಲಿ ನನ್ನ ಮಗಳು ಶ್ರೇಷ್ಠ ಅಂತ ಜನನ ಆಯಿತು. ಪಾಪ ಎಲ್ಲ ಚೆನ್ನಾಗಿ ಓದ್ತಿದ್ದಾಳೆ. ನಾನು ಹಾಡಲು ಪ್ರಾರಂಭ ಮಾಡಿ ಈ ಮೊಹಮ್ಮದ್ ರಫಿ ಹಾಡು ಹಾಗೆ ಅಂತೆಲ್ಲ ಕಾರ್ಯಕ್ರಮಗಳು ಶುರು ಮಾಡಿ ನನ್ನ ಹಾಡಕ್ಕೆ ಶುರು ಮಾಡಿ ಜನಪ್ರಿಯ ತಗೊಂಡು ದುಡ್ಡು ನಾನು ಕೇಳಿದಷ್ಟು ದುಡ್ಡು ಕೊಟ್ಟಿದ್ದಾರೆ ಜನ. ಸರ್ ಇಲ್ಲ ಆಗಲ್ಲ, 20,000, ಬನ್ನಿ ಆಯ್ತು. ಸರ್ ಇಲ್ಲ ಆಗೋದಿಲ್ಲ, 25,000, ಹಾಗೆ ಅಂತ ಎಲ್ಲ ದುಡ್ಡು ಕೊಟ್ಟು ಎಲ್ಲ. ಈ ಕರೋನಾ ಬಂತು ನೋಡಿಯಪ್ಪ, ಕರೋನಾ ಬಂದ ಮೇಲೆ ನನ್ನ ಜೀವನ ತುಂಬಾ ತೊಂದರೆ ಆಗೋಯ್ತು. ಕಲಾವಿದನಿಗೆ ನೋಡಿ, ಕರೆಸಿ ಆಡಿಸಿ ಕಾರ್ಯಕ್ರಮ ಕೊಟ್ಟು ಸಂಭಾವನೆ ಕೊಟ್ಟಾಗ ಖುಷಿ ಇರುತ್ತೆ, ಕರೀದೇ ಹೋದಿ. ಈಗೇನಾಗಿದೆ, ಒಂದು ಟ್ರೆಂಡ್ ಅಂತಾರೆ, ಅದೇನು ಟ್ರೆಂಡು ಗೊತ್ತಿಲ್ಲ. ಈಗ ನಾವೆಲ್ಲ ಹಾಡ್ತಿದ್ವಿ, ಎಷ್ಟೋ ಜನ ಕೇಳ್ತಿದ್ರು. ಈಗ ಇನ್ನೊಂದಾಗಿದೆ, ಕಲಾವಿದರಿಗೆ ಕಷ್ಟ ಬಂದಿದೆ. ಯಾವ ರೀತಿ ಅಂದ್ರೆ ಎಲ್ಲಾರ ಮನೆಯಲ್ಲೂ ಸ್ಪೀಕರ್ ಇಟ್ಟಿದ್ದಾರೆ, ಎಲ್ಲಾರು ಅವ್ರವರೇ ಹಾಡ್ತಾರೆ, ಅವರೇ ಹಾಡ್ತಾರೆ, ಅವರೇ ಕೇಳ್ತಾರೆ. ನಮ್ಮನ್ನು ಕರಿತಿದ್ರು ಮೊದಲು, ನಮ್ಮನ್ನು ಈಗ ಯಾರು ಕರೀತಾ ಇಲ್ಲ. ಒಂದು ಮದುವೆ ಮನೇಲಿ ಕರೆಯಲ್ಲ, ಒಂದು ಗಣಪತಿ ಫಂಕ್ಷನ್ ಬೇಡ. ಇದು ಯಾಕೆ ಹಿಂಗಾಗಿದೆ ನನಗೂ ಅರ್ಥ ಆಗ್ತಾ ಇಲ್ಲ, ನನಗೂ ಬೇಜಾರಾಗ್ತಾ ಇದೆ. ಬೇಜಾರು ವಿಷಯ ಅಲ್ಲ, ಕಷ್ಟ ಬಂದಿದೆ ಕಲಾವಿದರಿಗೆ, ನಿಜವಾದ ಕಲಾವಿದರಿಗೆ ಕಷ್ಟ ಬಂದಿದೆ. ಜನಗಳೇ, ಅಭಿಮಾನಿಗಳಲ್ಲಿ ನಾನು ಕೇಳೋದೇನೆಂದ್ರೆ, ನಮ್ಮಂಥ ನೈಜ ಕಲಾವಿದರುಗಳನ್ನ ಆಯ್ಕೆ, ನೀವು ಯಾರನ್ನಾರು ಕರೆಸಿ, ನಿಮ್ಮ ದುಡ್ಡು ನಿಮ್ಮ ಇದು, ಆದರೆ ನೈಜ ಕಲಾವಿದರಿಗೆ ಪ್ರೋತ್ಸಾಹ ಕೊಡಿ ಅಂತ ನಾನು ಇಷ್ಟು ಕೇಳ್ಕೊತೀನಿ ನಿಮ್ಮಲ್ಲಿ. कैसे बात दुनिया में
रखा क्या है। ये उठे सुबह चले, ये चुके शाम ढले। मेरा जीना मेरा मरना इन पलकों के तले। तेरे आँखों के सिवा दुनिया में रखा क्या है। याहू, चाहे कोई मुझे जंगली कहे, कहने तुझे कहता रहे, हम प्यार के तूफानों में गिरे हैं, हम क्या करें। चाहे कोई मुझे जंगली कहे, याहू, ये चांद सा रोशन चेहरा, जुल्फों का रंग सुनहरा, ये झील से नीली आंखें, कोई राज है इनमें गहरा। तारीफ करूं या उसकी जिसने तूने बनाया। ये चांद सा रोशन चेहरा, जुल्फों का रंग सुनहरा, ये झील से नीली आंखें, कोई राज है इनमें गहरा। तारीफ करो या उसकी जिसने तूने बनाया। फूल परसा मेरा महबूब आया है, मेरा महबूब आया है। हवा बोरा के निगाह, मेरा महबूब आया है, मेरा महबूब आया है। बहारों फूल बरसाओ, मेरा महबूब आया है, मेरा महबूब आया है। लिखे जो खत तुझे और तेरे याद में, हजारों रंग के नजारे बन गए। लिखे जो खत तुझे और तेरी याद में, हजारों रंग के नजारे बन गए। सवेरा जब हुआ तो फूल बन गए, जो रात आई तो सितारे बन गए। लिखे जो खत तुझे, ऐसा मौका फिर कहाँ मिलेगा, हमारे दिल कहाँ मिलेगा। आओ तुमको दिखलाता हूँ पेरिस की एक रंगीन शाम। देखो 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 देखो,